ಪಹಲ್ಗಾಮ್ ದಾಳಿಗೆ ಪ್ರತೀಕಾರ ಸನ್ನಿಹಿತವಾಗಿದೆ. ಪ್ರಧಾನಿ ಜೊತೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಪಹಲ್ಗಾಮ್ ದಾಳಿಗೆ ಪ್ರತೀಕಾರ ಸನ್ನಿಹಿತ ಆಗಿದೆಯಾ ಅನ್ನುವಂತ ಪ್ರಶ್ನೆಗೆ ಉತ್ತರ ಸಿಗ್ತಾ ಇದೆಯಾ ಅಂತ ಪ್ರಧಾನಿ ಜೊತೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಚರ್ಚೆಯನ್ನ ಮಾಡಿದ್ದಾರೆ. ಉಗ್ರ ಆಪರೇಷನ್ ಬಗ್ಗೆ 40 ನಿಮಿಷಗಳ ಕಾಲ ಚರ್ಚೆಯನ್ನ ಮಾಡಲಾಗಿದೆ. ಏನೇನೆಲ್ಲ ಕ್ರಮಗಳನ್ನ ಕೈಗೊಳ್ಳಲಾಗಿದೆ, ವಾಟ್ ನೆಕ್ಸ್ಟ್, ನಮ್ಮ ಟಾರ್ಗೆಟ್ ಏನು, ಎಲ್ಲಿವರೆಗೂ ರೀಚ್ ಆಗಿದ್ದೀವಿ, ಇನ್ನು ಏನು ಮಾಡಬೇಕಾಗಿದೆ ಅನ್ನುವಂಥದ್ರ ಬಗ್ಗೆ ಮಾತನಾಡಲಾಗಿದೆ. ಗಡಿಯಲ್ಲಿನ ಬೆಳವಣಿಗೆ ಬಗ್ಗೆ ಸಮಾಲೋಚನೆಯನ್ನು ಮಾಡಲಾಗಿದೆ. ಮುಂದಿನ ನಡೆ ಏನು ಅಂತ ಮೋದಿ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ ರಾಜನಾಥ್ ಸಿಂಗ್. ಗಡಿಯಲ್ಲಿ ಕೈಗೊಂಡ ಆಪರೇಷನ್ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ಳಲಾಗಿದೆ. NIA, MHA ಲಿಸ್ಟ್ ಮಾಡಿರುವಂತ ಉಗ್ರರ ಬಗ್ಗೆನೂ ಕೂಡ ಚರ್ಚೆಯನ್ನ ಮಾಡಲಾಗಿದೆ. ಬಂಧಿತ ಉಗ್ರರ ಸಂಬಂಧಿಕರು ನೀಡಿದ ಮಾಹಿತಿ ಬಗ್ಗೆನೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ ರಾಜನಾಥ್ ಸಿಂಗ್ ಮೋದಿ ಅವರಿಗೆ. ಉಗ್ರರ ಅಡಗುತಾಣಗಳ ಆಪರೇಷನ್ ಬಗ್ಗೆನೂ ಕೂಡ ಮಾಹಿತಿ ಕೊಡಲಾಗಿದೆ. ಆಪರೇಷನ್ ಆಕ್ರಮಣ್ ಬಗ್ಗೆ ಮಹತ್ವದ ನಿರ್ಧಾರವನ್ನ ಕೈಗೊಳ್ಳಲಾಗಿದೆಯಾ ಗೊತ್ತಿಲ್ಲ. ಇನ್ನು ನೆಕ್ಸ್ಟ್ ಏನಿದ್ರು ಕೂಡ ಈಗ ಆಲ್ರೆಡಿ ಆಕ್ಷನ್ ನಡಿಬೇಕಾಗಿರುವಂಥದ್ದು. ಇದುವರೆಗೂ ಯಾವ್ಯಾವ ರೀತಿಯಾಗೆಲ್ಲ ಕಟ್ಟಿ ಹಾಕಬಹುದಾಗಿತ್ತು ಆ ತಂತ್ರಗಳನ್ನು ಮಾಡಲಾಗ್ತಾ ಇದೆ ಪಾಕಿಸ್ತಾನವನ್ನ. ಇನ್ನು ಒಂದ್ ಕಡೆ ಇರುವಂತ ಬಾಕಿ ಕೆಲಸ ಅಂದ್ರೆ ಅದು ಯುದ್ಧ ಅಂತ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಸೊ ಹೀಗಾಗಿ ಬಾಕಿ ಉಳಿದಿರುವಂತ ಅದೊಂದು ನಿರ್ಧಾರ ಮಾಡಿದ್ದಾರಾ, ಆದ್ರೆ ಯಾವಾಗ, ಅಂದ್ರೆ ಮಾಡಿದ್ದರೆ ಯಾವಾಗ ಅನ್ನುವಂಥ ಪ್ರಶ್ನೆ ಕೂಡ ಇರುವಂಥದ್ದು. ಯಾಕೆಂದ್ರೆ ನಿನ್ನೆ ಮಾತನಾಡುವಂತ ಸಂದರ್ಭದಲ್ಲೂ ಕೂಡ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ರು, ರಕ್ತ ಕುದಿತಾ ಇದೆ ಭಾರತೀಯರದ್ದು, ಸತ್ತವರಿಗೆ ನ್ಯಾಯವನ್ನ ಕೊಡಿಸುವಂತ ಕೆಲಸ ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿದ್ರು. ಪ್ರತಿಜ್ಞೆಯನ್ನ ಮಾಡಿದ್ದಾರೆ ನರೇಂದ್ರ ಮೋದಿ. ಸೊ ಆ ಪ್ರತಿಜ್ಞೆಯ ಪರಿಣಾಮ ಯಾವ ರೀತಿ ಆಗಿರುತ್ತೆ ಕಾದ್ ನೋಡ್ಬೇಕಾಗಿದೆ. ಇದು ಕೂಡ ಬರೀ ಸರ್ಜಿಕಲ್ ಸ್ಟ್ರೈಕ್, ಏರ್ ಸ್ಟ್ರೈಕ್ ರೀತಿಯಲ್ಲೇ ಮುಗ್ದೋಗ್ಬಿಡುತ್ತಾ, ಒಂದು ಚಿಕ್ಕ ದಾಳಿ ಮಾಡಿಬಿಟ್ಟು, ಅಥವಾ ಯುದ್ಧನೇ ನಡೆಯುತ್ತಾ? ಇದಕ್ಕೆ ಉತ್ತರ ಬೇಕಾಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ನ್ಯೂಸ್ ಎಡಿಟರ್ ಆಗಿರುವಂಥ ರಾಘವೇಂದ್ರ ಗುಡಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗುಡಿ, ರಾಜನಾಥ್ ಸಿಂಗ್ ಮತ್ತು ನರೇಂದ್ರ ಮೋದಿ ಅವರ ಒಂದು ಮಹತ್ವದ ಹೈ ವೋಲ್ಟೇಜ್ ಸಭೆ ಆಯಿತು. 40 ನಿಮಿಷಗಳ ಕಾಲ ಸಭೆಯನ್ನ ಮಾಡಲಾಗಿರುವಂಥದ್ದು. ಏನೇನೆಲ್ಲ ಪ್ರಮುಖವಾಗಿ ಚರ್ಚೆ ಆಗಿರಬಹುದು ಅಂತ ಅನ್ಸುತ್ತೆ, ಮತ್ತೆ ಇನ್ನೇನು ಯುದ್ಧದ ಕಾರ್ಮೋಡ ಇದೆ, ಯುದ್ಧ ಆಗುತ್ತಾ ಇಲ್ವಾ ಅನ್ನುವಂಥ ಕುತೂಹಲ ಇಡೀ ದೇಶದ ಜನರಲ್ಲಿ ಇರುವಂಥದ್ದು. ಅದಕ್ಕೆ ಉತ್ತರ ಸಿಗಬಹುದಾ ಮುಂದಿನ ದಿನಗಳಲ್ಲಿ? ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಿಹಾರದಲ್ಲಿ ಮಾತನಾಡುವಂತ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದ್ರು. ಗುಡಿ ಮಾತನಾಡ್ತಾ ಹೋಗ್ತೀನಿ. ಓಮರ್ ಅಬ್ದುಲ್ಲಾ ಮಾತನಾಡ್ತಾ ಇದ್ದಾರೆ, ಕಾಶ್ಮೀರದ ಮುಖ್ಯಮಂತ್ರಿಗಳು. ನೋಡೋಣ. दोबारा वो हालात यहाँ पैदा किए जबकि हमें लगता है कि पता नहीं अगला हमला कहां पे होगा. मैं अपनी जगह क्योंकि उस दिन लीडर ऑफ द ऑपोजिशन के साथ मैं भी पुलिस कंट्रोल रूम पे मौजूद था जब हमने 26 लोगों को वहां पे श्रद्धांजलि पेश की. मेरे पास अल्फाज नहीं थे कि मैं क्या कह के उनके घर वालों से माफी मांगूं. ये जानते हुए कि जम्मू कश्मीर की सिक्योरिटी, जम्मू कश्मीर की सुरक्षा, जम्मू कश्मीर के लोगों की चुनी हुई हुकूमत की जिम्मेदारी नहीं है, लेकिन तब भी यहां के वजीर आला की हैसियत से, यहां की टूरिज्म के मिनिस्टर की हैसियत से मैंने इन लोगों को दावत दी थी यहां आने की. मेजबान होते हुए मेरी जिम्मेदारी थी कि सही सलामत मैं इन्हें यहां से वापस भेजूं. नहीं भेज पाया. और माफी मांगने के अल्फाज नहीं थे. क्या कहता हूं उनको, उन छोटे बच्चों को जिन्होंने अपने वालिद को खून में लपेटा हुआ देखा, उस नेवी अफसर की विधवा को
जिनको शादी हुए ही चंद दिन हुए थे, मुझे एक दो आए, मुझे कहा हमारा कसूर क्या था, हम पहली मर्तबा कश्मीर आए थे छुट्टी मनाने के लिए, और इस छुट्टी का जिंदगी भर अब हमें खमियाजा भुगतना पड़ेगा। जिन लोगों ने ये किया, कहने के लिए तो वो कहते हैं कि हमारी भलाई के लिए किया, लेकिन क्या हमने उनसे कहा था कि हम ये चाहते हैं? क्या हमने उनसे कहा था कि हमारे नाम में आप इन 26 लोगों को कब्र में बंद करके यहां से वापस भेजें? क्या हमारी इसमें कोई मंजूरी थी? क्या यह हमारी इजाजत से हुआ? हम में से कोई इस हमले के साथ नहीं है। इस हमले ने हमें अंदर से खोखला किया, लेकिन इस हमले ने, क्योंकि हर खराबी में कहीं ना कहीं हमें कोई रोशनी की किरण ढूंढने की कोशिश करनी चाहिए। बहुत मुश्किल है इन हालात में वो रोशनी ढूंढना, लेकिन स्पीकर साहब, पहली मर्तबा 26 साल में मैंने जम्मू कश्मीर में किसी हमले के बाद लोगों को इस तरह बाहर आते हुए नहीं देखा। कठुआ से लेके कुपवारा तक शायद ही कोई शहर या गांव ऐसा जहां लोगों ने बाहर आके इस हमले की मजम्मत नहीं की, कहा कि ये मेरे नाम में नहीं हुआ, नॉट इन माय नेम। ये आपने जिसके लिए भी किया हो, मेरे लिए नहीं किया। और ये लोगों का बाहर आना, इसमें हम में से किसी का हाथ नहीं है। हुकूमत ये कहे कि हमने कराया, कोई और ये कहे हमने कराया, कोई नहीं ना। हम भी इस गाड़ी पे चढ़े, हमने इस गाड़ी पे सवारी की, लेकिन गाड़ी चलाई हमने नहीं। ये लोगों ने खुद गाड़ी बना के इस पे सवार होके जुलूस निकाले, नारे दिए, बैनर बनाए, मोमबत्तियां जलाईं, ये कहने के लिए कि हम इस हमले के साथ नहीं हैं। मिलिटेंसी, टेरर, दहशत, आतंकवाद, इसका खात्मा तब होगा जब लोग हमारे साथ होंगे। और ये स्पीकर साहब उस मौके की शुरुआत है। अगर कि हम इस मौके पे एहतियात से कदम जो है लें, हमारे तरफ से कोई ऐसा कदम नहीं उठना चाहिए जिससे कि हम लोगों को ಜಮ್ಮು ಕಾಶ್ಮೀರದ ವಿಧಾನಸಭೆಯಲ್ಲಿ ಸಿಎಂ ಆಗಿರುವಂಥ ಒಮರ್ ಅಬ್ದುಲ್ಲಾ ಅವರು ಈ ಒಂದು ಘಟನೆಯನ್ನು ಖಂಡಿಸಿದ್ದಾರೆ. ಕಾಶ್ಮೀರಿಗರಿಗೆ, ಜಮ್ಮು ಕಾಶ್ಮೀರದವರಿಗೆ ಒಂದು ದೊಡ್ಡ ಮರ್ಮಾಘಾತ ಆದಂತಾಗಿದೆ ಈ ಒಂದು ಘಟನೆ ಅಂತ ಖಂಡಿಸಿರುವಂಥದ್ದು. ಈ ಒಂದು ಸುದ್ದಿಯ ಜೊತೆಗೆ ರಾಜನಾಥ್ ಸಿಂಗ್ ಮತ್ತು ಮೋದಿಯವರ ಭೇಟಿಯ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ತಾ ಹೋಗೋಣ. ನಮ್ಮ ನ್ಯೂಸ್ ಎಡಿಟರ್ ಆಗಿರುವಂಥ ಗುಡಿ ನೇರ ಸಂಪರ್ಕದಲ್ಲೇ ಇದ್ದಾರೆ. ಗುಡಿ, ಅವಾಗಲೇ ಮಾತನಾಡ್ತಾ ಇದ್ರಿ, ಒಮರ್ ಅಬ್ದುಲ್ಲಾ ಕೂಡ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತನಾಡ್ತಾ ಇದ್ರು ವಿಧಾನಸಭೆಯಲ್ಲಿ. ಇದೆಲ್ಲವನ್ನು ಕೂಡ ಆ್ಯಡ್ ಮಾಡ್ತಾ ನೋಡ್ತಾ ಹೋದಾದ್ರೆ
ಒಮರ್ ಅಬ್ದುಲ್ಲಾ ಅವರ ಮಾತುಗಳನ್ನು ಕೇಳ್ತಾ ಇದ್ರೆ, ಅವರ ಧ್ವನಿಯನ್ನು ಕೇಳ್ತಾ ಇದ್ರೆ, ಈ ಘಟನೆಯಿಂದ ಅವರು ಕೂಡ ಎಷ್ಟು ನೊಂದಿದ್ದಾರೆ ಅಂತಕ್ಕಂಥದ್ದು ವಿಚಾರ ಗೊತ್ತಾಗ್ತಾ ಹೋಗುತ್ತೆ. ಪೃಥ್ವಿ ನೋಡಿ, ಅವ್ರು ಹೇಳ್ತಾ ಇದ್ರು, ಈ ರಾಜ್ಯದ ಟೂರಿಸಂ ಮಿನಿಸ್ಟರ್ ನಾನು ಅವ್ರಿಗೆ ಬರೋದಕ್ಕೆ ಹೇಳಿದ್ದೆ, ನಮ್ಮ ರಾಜ್ಯಕ್ಕೆ ಬನ್ನಿ, ಇಲ್ಲಿಯ ನಮ್ಮ ಹಾಸ್ಪಿಟಾಲಿಟಿಯನ್ನು ನೋಡಿ ಅಂತೇಳಿ. ನಾನೀಗ ಅವ್ರಿಗೆ ಯಾವ ರೀತಿಯಾದಂಥ ಉತ್ತರ ಕೊಡಬೇಕು? ಇತ್ತೀಚೆಗಷ್ಟೇ ಮದುವೆ ಆಗಿರೋರು ಬಂದಿದ್ದಾರೆ, ಇಲ್ಲಿ ತಮ್ಮ ಒಂದು ಸಮಯವನ್ನು ಕಳಿಬೇಕಂತ ಬಂದರು, ಅವರ ಜೀವನ ಪರ್ಯಂತವಾದಂಥ ನೋವನ್ನು ಇಲ್ಲಿಂದ ಪಡೆದುಕೊಂಡು ಹೋಗಿದ್ದಾರೆ. ಇದನ್ನು ನಾವು ಯಾರೂ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಮೊದಲ ಬಾರಿ ಇಡೀ ಕಾಶ್ಮೀರದಲ್ಲಿ, ಜಮ್ಮು ಕಾಶ್ಮೀರದಲ್ಲಿ ಹಳ್ಳಿಯಿಂದ ನಗರ ಪ್ರದೇಶದ ತನಕ ಪ್ರತಿಯೊಬ್ಬರು ಬೀದಿಗಿಳಿದು ಇದನ್ನು ಪ್ರತಿಭಟನೆ ಮಾಡಿದ್ದಾರೆ. ಅಟ್ಲೀಸ್ಟ್ ನಮ್ಮ ಹೆಸರಲ್ಲಿ ಇಂಥ ಕೆಲಸವನ್ನು ನೀವು ಮಾಡಬೇಡಿ ಅಂತೇಳಿ ಉಗ್ರರಿಗೆ ಸ್ಪಷ್ಟವಾದಂಥ ಸಂದೇಶವನ್ನು ರವಾನಿಸಿದ್ದಾರೆ ಅಂತೇಳಿ. ಕೇವಲ ಕಾಶ್ಮೀರ ಅಲ್ಲ ಪೃಥ್ವಿ, ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಇವತ್ತು ಇಡೀ ದೇಶ ಅಷ್ಟೇ ಒಗ್ಗಟ್ಟಿನಿಂದ ಸಿಡಿದೇಳ್ತಾ ಇರುವಂತಹ ಸಂದರ್ಭ ಇದು. ಇಂಥ ಸಂದರ್ಭದಲ್ಲಿ ಈ ಎಲ್ಲ ಸಿಟ್ಟಿನ ಪ್ರತೀಕವಾಗಿರುವಂಥದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೂಡ. ಯಾಕಂದರೆ ಮೊನ್ನೆ ಬಿಹಾರದಲ್ಲಿ ಮಾತನಾಡುವಾಗ ಅವರು ಒಂದು ಮಾತನ್ನು ಹೇಳಿದರು, ಕಲ್ಪನೆಯನ್ನು ಕೂಡ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಈ ಬಾರಿ ಅಂಥ ಪ್ರತಿದಾಳಿಯನ್ನು ನಾವು ಮಾಡ್ತೀವಿ ಅಂಥೇಳಿ. ಕೇವಲ ಅದು ಬರೀ ಮಾತಾಗಿದ್ದರೆ ಇಷ್ಟೊತ್ತಿಗೆ ಯಾವುದೋ ಒಂದು ಚಿಕ್ಕದಾಗಿ ಸ್ಟ್ರೈಕ್ ಮಾಡಿ ಮುಗಿಸ್ಬಿಡ್ತಾ ಇದ್ರು ಅನ್ಸುತ್ತೆ. ಆದರೆ ಈ ಬಾರಿ ಆ ರೀತಿ ಮಾಡ್ತಾ ಇಲ್ಲ. ನಿರಂತರವಾಗಿ ಸಭೆಗಳು ನಡೀತಾ ಇದ್ದಾವೆ, ಸಾಕಷ್ಟು ವಿಷಯಗಳು ಡಿಸ್ಕಸ್ ಆಗ್ತಾ ಇದ್ದಾವೆ. ನಿನ್ನೆ ನೋಡಿ, ಕೇವಲ ಇನ್ನೂ ಕೂಡ 24 ಗಂಟೆ ಆಗಿಲ್ಲ, ನಿನ್ನೆ ಸಂಜೆ CDS ಜೊತೆಯಲ್ಲಿ ರಾಜನಾಥ್ ಸಿಂಗ್ ಭೇಟಿಯನ್ನು ಮಾಡ್ತಾರೆ. ಸುಮಾರು 2 ಗಂಟೆಗಳ ಕಾಲ ಭೇಟಿಯಾಗುತ್ತೆ. ಅದಾಗ್ತಿದ್ದ ಹಾಗೆ ಮತ್ತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಿ ಅಲ್ಲಿ ಕೂಡ ಚರ್ಚೆಯನ್ನು ಮಾಡಿದ್ರು ರಾಜನಾಥ್ ಸಿಂಗ್ ಅವರು. ಈಗ ಬಂದು ಸುಮಾರು 40 ನಿಮಿಷಗಳ ಕಾಲ ಅಲ್ಲಿ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಈ ಬಾರಿ ಆ ಚರ್ಚೆಯಲ್ಲಿ CDS ಇದ್ದಾರೆ, ಜೊತೆಗೆ ನಮ್ಮ ಅಜಿತ್ ದೋವಲ್ ಅವರು ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಆಗಿರ್ತಕ್ಕಂಥ ಪ್ರಧಾನಮಂತ್ರಿಗಳಿಗೆ ಅಜಿತ್ ದೋವಲ್ ಕೂಡ ಭಾಗವಹಿಸಿದ್ದಾರೆ. ಅಂದರೆ ಒಂದು ಕಡೆ ಇಂಟೆಲಿಜೆನ್ಸ್ ಇರ್ಬೋದು, ಇನ್ನೊಂದು ಸೇನೆ ಇರ್ಬೋದು, ಪ್ರತಿಯೊಂದು ಕಡೆಯಿಂದಲೂ ಕೂಡ ಸಾಕಷ್ಟು ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ನಾವು ಕಳೆದ ಬಾರಿ ಉಗ್ರಗಾಮಿಗಳು ಅಟ್ಟಹಾಸವನ್ನು ಮೆರೆದಂಥ ಸಂದರ್ಭ ನೆನಪು ಮಾಡಿಕೊಂಡ್ರೆ 12 ದಿನಗಳ ನಂತರ ಪ್ರತಿದಾಳಿಯನ್ನು ಭಾರತ ಮಾಡಿತ್ತು. ಹೀಗಾಗಿ ಇದು ತತ್ಕ್ಷಣದಲ್ಲಿ ಪ್ರತಿದಾಳಿ ಆಗುತ್ತಾ ಅನ್ನೋದಾದರೆ ಖಂಡಿತವಾಗಿಯೂ ಇಲ್ಲ. ಅದಕ್ಕೆ ಸಮಯ ಸಂದರ್ಭ ಬೇಕಾಗುತ್ತೆ. ಆದರೆ ಆ ಸಮಯ ಸಂದರ್ಭಕ್ಕೆ ಸಿದ್ಧವಾಗಿರಬೇಕು ಅನ್ನುವಂಥ ಕಾರಣದಿಂದಾಗಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಭಾರತೀಯ ಸೇನೆ ಮಾಡಿಕೊಳ್ತಾ ಇರುವಂಥದ್ದು ಸ್ಪಷ್ಟವಾಗ್ತಾ ಇದೆ. ಒಂದು ರಾಜತಾಂತ್ರಿಕವಾಗಿ ಭಾರತ ಸಾಕಷ್ಟು ಈ ಬಾರಿ ಸ್ಟ್ರಾಂಗ್ ಆದಂಥ ಪ್ರೊಟೆಸ್ಟನ್ನು ಮಾಡ್ತಾ ಇದೆ. ಮತ್ತೊಂದು ಕಡೆಯಿಂದ ನಾವು ಹಣಕಾಸಿನ ವಿಚಾರದಲ್ಲೂ ಕೂಡ ಸಾಕಷ್ಟು ತಯಾರಿಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಮೂರನೇದ್ದು ಮತ್ತು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ನಮ್ಮ ಸೇನಾ ತುಕಡಿಗಳು. ಅದು ಜಲಸೇನೆ ಇರಬಹುದು, ವಾಯುಸೇನೆ ಇರ್ಬೋದು, ಅಥವಾ ಭೂಸೇನೆ ಇರ್ಬೋದು. ಪ್ರತಿಯೊಂದು ಸೇನಾ ಪಡೆಗಳು ಕೂಡ ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾವೆ. ಈಗ ನೋಡಿ, ನಿನ್ನೆ ರಾತ್ರಿ ಈಗ ಬಂದಿರುವಂಥ ಮಾಹಿತಿಯನ್ನು ಆಧರಿಸಿ ನೋಡೋದಾದರೆ, ನಿನ್ನೆ ರಾತ್ರಿ ಟರ್ಕಿಯಿಂದ 6 ಟ್ರಾನ್ಸ್ಪೋರ್ಟ್ ವಿಮಾನಗಳು ಬಂದು ಇಳಿತಾವೆ ಅಲ್ಲಿಗೆ ಪಾಕಿಸ್ತಾನಕ್ಕೆ. ಹಾಗಿದ್ರೆ ಅವರು ಯಾವೆಲ್ಲ ಶಸ್ತ್ರಾಸ್ತ್ರಗಳನ್ನ ಕಳಿಸಿರಬಹುದು ಅನ್ನುವಂಥ ಚರ್ಚೆಗಳಾಗ್ತಾ ಇದ್ದಾವೆ. ಈಗ ಆಲ್ರೆಡಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಅಟ್ಯಾಕ್ ಡ್ರೋನ್ಗಳು ಈ ಟರ್ಕಿ ಬಳಿಯಲ್ಲಿ ಇರ್ತಕ್ಕಂಥದ್ದು ಅತ್ಯಾಧುನಿಕವಾಗಿರ್ತಕ್ಕಂಥ ಮೋಸ್ಟ್ ಅಡ್ವಾನ್ಸ್ಡ್ ಡ್ರೋನ್ಗಳಿದ್ದಾವೆ ಟರ್ಕಿ ಬಳಿಯಲ್ಲಿ. ಆ ಡ್ರೋನ್ಗಳನ್ನು ಪಾಕಿಸ್ತಾನಕ್ಕೆ ಕೊಡಲಾಗಿದೆ ಅನ್ನುವಂಥ ಮಾಹಿತಿಗಳಿದ್ದಾವೆ. ಇನ್ನೊಂದು ಕಡೆ ಚೈನಾ ಕೂಡ ಡ್ರೋನ್ ಟೆಕ್ನಾಲಜಿಯಲ್ಲಿ ಸಾಕಷ್ಟು ಮುನ್ನಡೆಯನ್ನು ಸಾಧಿಸಿರುವಂಥದ್ದು, ಸ್ವಾರ್ನ್ ರೀತಿಯಾಗಿರ್ತಕ್ಕಂಥ ಡ್ರೋನ್ಗಳನ್ನು ಪಾಕಿಸ್ತಾನಕ್ಕೆ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳಿದ್ದಾವೆ. ಯಾಕಂದರೆ ಈ ಬಾರಿಯ ಒಂದು ಯುದ್ಧ ಏನಿದೆ, 21st ಸೆಂಚುರಿಯಲ್ಲಿ ಯುದ್ಧ ಆಗುವಂಥದ್ದು ಒಂದು ಡ್ರೋನ್ ಮೂಲಕ, ಇನ್ನೊಂದು ಇನ್ಫಾರ್ಮೇಷನ್ ಮೂಲಕ ಅನ್ನುವಂಥದ್ದು ಜಗತ್ವೇದ್ಯ ಆಗಿರ್ತಕ್ಕಂಥದ್ದು ಈಗ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಮತ್ತು ಉಕ್ರೇನ್ ವಾರ್ನಲ್ಲೂ ಕೂಡ ಉಕ್ರೇನ್ ಇಷ್ಟು ದಿನ ಸಸ್ಟೇನ್ ಆಗೋದಕ್ಕೆ ಕಾರಣ ಆಗಿರುವಂಥದ್ದು ಚೀಪ್ ಆಗಿರ್ತಕ್ಕಂಥ ಬಟ್ ಎಫೆಕ್ಟಿವ್ ಆಗಿರ್ತಕ್ಕಂಥ ಡ್ರೋನ್ಗಳೇ. ಹೀಗಾಗಿ ಆ ಡ್ರೋನ್ನಿಂದ ಆಗುವಂಥ ಸಮಸ್ಯೆಗಳನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದ್ದಾವೆ. ಅದಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು ಕೂಡ ಭಾರತ ಈಗ ಆಲ್ರೆಡಿ ಮಾಡಿಕೊಂಡಿದೆ. ಈ ಹಿಂದೆ ಕೇವಲ ಇವತ್ತು ಮಾಡ್ತಾ ಇದೆಯಾ ಅಂತಲ್ಲ, ಈಗ ಸಾಕಷ್ಟು ಸಮಯದಿಂದ ಆ್ಯಂಟಿ ಡ್ರೋನ್ ಸಿಸ್ಟಮ್ಗಳನ್ನು ಡೆವಲಪ್ ಮಾಡ್ತಾ ಇದೆ. ಆ ಸಿದ್ಧತೆಗಳ ಬಗ್ಗೆ ಕೂಡ ಇವತ್ತು ಚರ್ಚೆ ಆಗಿರುವಂಥ ಸಾಧ್ಯತೆ